ಕರ್ಣ ಅವಸಾನ ನಾಟಕ ನಡೆಯಲಿದೆ. ನಮ್ಮ ಸದಸ್ಯರೇ ಬರೆದು ಅವರೇ ಅದರಲ್ಲಿ ಅಭಿನಯಿಸಲಿದ್ದಾರೆ. ಹಾಗಾಗಿ ಒಂದು 10 ನಿಮಿಷ ಸ್ಟೇಜ್ ಸೆಟ್ಟಿಂಗ್ ಆಗಿ ನೀವೆಲ್ಲರೂ ಸಹನೆಯಿಂದ ಕೂತ್ಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಮಹಾಗಣಪತಿ ದೇವರನ್ನು ಸ್ತುತಿಸುತ್ತಾ, ಕಲಾಮಾತೆ ಶಾರದಕ್ಕೆ ನಮಿಸುತ್ತಾ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಕೊಡಮಾಡುತ್ತಾ, ಎಲ್ಲೂರಿನೊಡೆಯ ಶ್ರೀ ವಿಶ್ವನಾಥ್ ದೇವರನ್ನು ವಂದಿಸುತ್ತಾ, ಶ್ರೀ ಬೃಂದಾವನ ಬಾಬಾ ಸ್ವಾಮಿಗಳ ಕೃಪಾ ಆಶೀರ್ವಾದದೊಂದಿಗೆ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಸಂತೋಷ್ ಜಿ ಶೆಟ್ಟಿ ಹಾಗೂ ಅಧ್ಯಕ್ಷರಾದ ಶ್ರೀ ಭಾಸ್ಕರ್ ಶೆಟ್ಟಿ ಇವರ ಸಂಪೂರ್ಣ ಪ್ರೋತ್ಸಾಹದಿಂದ ಕರ್ನಾಟಕ ಸಂಘ ಪನ್ವೇಲ್ನ ಸದಸ್ಯರು ಪ್ರಸ್ತುತಪಡಿಸುವ ಕನ್ನಡ ಪೌರಾಣಿಕ ನಾಟಕ ಕರ್ಣ ಅವಸಾನ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಂ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ನಾಟಕ ರಚನೆ ಮತ್ತು ಸಂಭಾಷಣೆ ಸತೀಶ್ ಶೆಟ್ಟಿ ಕುತ್ಯಾರ್, ನಿರ್ದೇಶನ ಶೈಲೇಶ್ ಪುತ್ರನ್, ಸಂಪೂರ್ಣ ಪ್ರೋತ್ಸಾಹ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು. ಸಹಕಾರ ಜಗದೀಶ್ ಶೆಟ್ಟಿ ಪನ್ವೇಲ್, ಗುರು ಶೆಟ್ಟಿ ಕಾಪು, ರಾಮಚಂದ್ರ ಗೌಡ, ಶಬನಾ ಶೆಟ್ಟಿ, ಶ್ವೇತಾ ಶೆಟ್ಟಿ. ಹಿನ್ನೆಲೆ ಸಂಗೀತ ಶ್ರೀಕಾಂತ್ ಶೆಟ್ಟಿ ಸೂಡ, ವರ್ಣಾಲಂಕಾರ ಮಂಜುನಾಥ್ ಶೆಟ್ಟಿಗಾರ್, ವಸ್ತ್ರವಿನ್ಯಾಸ ಚಂದ್ರಕಾಂತ್ ಸಾಲ್ಯನ್, ಸ್ವರ ಮತ್ತು ಬೆಳಕು ಕರಾವಳಿ ಸೌಂಡ್ ಮೀರಾ ರೋಡ್, ಬೆಳಕು ಸಂಯೋಜನೆ ಬಾಲಕೃಷ್ಣ ಶೆಟ್ಟಿ ಅಡ್ಡವಾಡಿ. ಸಂಘದ ಹೆಮ್ಮೆಯ ಕಲಾವಿದರು ಸತೀಶ್ ಶೆಟ್ಟಿ ಕುತ್ಯಾರ್, ಶೈಲೇಶ್ ಪುತ್ರನ್, ಯದಾನಂದ್ ಮುಲ್ಕಿ, ರವಿ ಆಚಾರ್ಯ, ನಾಗೇಶ್ ಜತಾನ್. ಈಗ ನೋಡಿ ಕರ್ನಾಟಕ ಸಂಘದ ಸದಸ್ಯರು ಪ್ರಸ್ತುತಪಡಿಸುವ ಸತೀಶ್ ಶೆಟ್ಟಿ ಕುತ್ಯಾರ್ ರಚಿಸಿ ಶೈಲೇಶ್ ಪುತ್ರನ್ ನಿರ್ದೇಶನದ ಕನ್ನಡ ಪೌರಾಣಿಕ ನಾಟಕ ಕರ್ಣ ಅವಸಾನ. ಕರ್ಣ ಅವಸಾನ. ಕುರುಕ್ಷೇತ್ರದ 17ನೇ ದಿವಸದ ಯುದ್ಧ. ಭೀಷ್ಮ ದ್ರೋಣಾದಿಗಳ ನಂತರ ಕುರುಸೇನೆಯ ಸೇನಾಧಿಪತ್ಯವನ್ನು ಕೌರವೇಶ್ವರ್ ನನಗೆ ನೀಡಿದ್ದಾನೆ. ಇಂದು ಯುದ್ಧ ಶಿಬಿರವನ್ನು ನಿರ್ಗಮಿಸುವಾಗ ಸಂಜೆಯೊಳಗೆ ಭಕ್ತನ ರುಂಡಮುಂಡವನ್ನು ಬೇರ್ಪಡಿಸಿ ವಿಜಯಮಾಲೆಯನ್ನು ಕೌರವನ ಕೊರಳಿಗೆ ತೊಡಿಸುವುದಾಗಿ ಆಶ್ವಾಸನೆ ಇಟ್ಟು ಈ ರಣರಂಗಕ್ಕೆ ಧಾವಿಸಿ ಬಂದವನಿದ್ದೇನೆ. ಘನಘೋರವೇ ಯುದ್ಧವೇ ನಡೆಯುತ್ತಿದೆ. ಒಬ್ಬರು ಇನ್ನೊಬ್ಬರ ತಲೆಯನ್ನು ಕಡಿಯುವುದರಲ್ಲಿ ರಣಚಂಡಿಗೆ ರಕ್ತ ಗೋಕುಳಿಯ ಔತಣವನ್ನೇ ನೀಡುತ್ತಿದ್ದಾರೆ. ಇಂದಿನ ಈ ಮಹಾ ಸಮರದಲ್ಲಿ ನನ್ನ ಮಗ ವೃಷಕಿನ ಅರ್ಜುನನ ಕ್ರೂರ ಬಾಣಕ್ಕೆ ಬಲಿಯಾಗಿ ತನ್ನ ಪ್ರಾಣವನ್ನೇ ಲೋಕಕ್ಕೆ ತರ್ಪಣವಿಟ್ಟ. ಏನು ಮಾಡುವುದು? ಅದು ಕೂಡ ನಾನೇ ಸೇನಾಧಿಪತಿಯಾಗಿದ್ದುಕೊಂಡು. ಇಂತಹ ಪರಿಭವವನ್ನು ಮಾಡಿದಂತಹ ಪಾರ್ಥ ಈ ಸಮರಾಂಗಣದಲ್ಲಿ ಎಲ್ಲಿರುವನು ಅಲ್ಲಿಗೆ ನನ್ನವನ್ನು ರಥವನ್ನು ಓಡಿಸಲು ಸೂಚಿಸುತ್ತೇನೆ. ಕುರುಕ್ಷೇತ್ರದ 17ನೇ ದಿವಸದ ಯುದ್ಧ ಇದು. ಇಂದಿನ ದಿವಸ ಕರ್ಣನ ಮಗ ವೃಷಸೇನನನ್ನು ಕೊಲ್ಲುವ ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂತು. ಹೃದಯಾಂತರಾಳದಿಂದ ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ. ಆದರೆ ಪ್ರಕಟಿಸಲು ಇದು ಸರಿಯಾದ ಸಮಯವಲ್ಲ. ನನಗೆ ಒಂದೇ ಧ್ಯೇಯ, ಪಾಂಡವ ದೇಶಿಯೇ ಕರ್ಣನನ್ನು ಕೊಲ್ಲುವುದು. ಅದಕ್ಕೋಸ್ಕರ ಕರ್ಣನ ತರಣರಂಗದಲ್ಲಿ ರಥವನ್ನು ಕೊಂಡೊಯ್ಯಲು ನನ್ನ ಸಾರಥಿಯಾದ
ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೋರಿಕೊಂಡಿದ್ದೇನೆ. ನೋಡೋಣ ಏನಾಗುವುದೆಂದು. ಎಲವ ಸೂತನ ಮಗನೇ, ಪಾಂಡವ ದ್ವೇಷಿ ಕರ್ಣನೇ, ನೀನೆ ನನಗೆ ಬೇಕಿತ್ತು. ನೀನು ಮಾಡಿದಂತ ಅಪಚಾರ ಒಂದೇ ಎರಡೇ, ಅದಕ್ಕೆಲ್ಲ ಉತ್ತರ ಇಂದನ ಈ ನಮ್ಮ ಸಮರ. ಅರ್ಜುನ, ಸರಿಯಾಗಿ ಹೇಳಿದೆ, ಸೂತನ ಮಗನೇ ಎಂದು. ಅರ್ಜುನ, ಒಂದು ಮಾತು ಹೇಳುತ್ತೇನೆ, ನಿನಗೆ ನಾನ್ಯಾರು ಎಂದು ತಿಳಿದಿರಲಿಕ್ಕಿಲ್ಲ, ಆದರೆ ನೀನು ಯಾರು ಎಂದು ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಎಲ್ಲವೋ ಸೂತನ ಮಗನೇ ಎಂದು ನನ್ನನ್ನು ಸಂಬೋಧಿಸಿದ್ದಿ. ಹೌದು, ನಾನೆಣಿಸಿದೆ ನೀನೆಲ್ಲಿಯಾದರೂ ಬಾಯಿ ತಪ್ಪಿ ಸೂರ್ಯನ ಮಗನೇ ಎಂದು ಸಂಬೋಧಿಸುವಿಯಾ ಎಂದೆಣಿಸಿದ್ದೆ. ಅರ್ಜುನ, ಹುಟ್ಟು ಮುಖ್ಯವಲ್ಲ, ಯೋಗ್ಯತೆ ಪ್ರಧಾನ. ಕರ್ಣ, ರಣರಂಗದಲ್ಲಿ ಒಬ್ಬರನ್ನೊಬ್ಬರು ಮೂತಲಿಸುವುದು, ದೃಷ್ಟಿಗೆ ದೃಷ್ಟಿಯನ್ನು ಸೇರಿಸುವುದು, ಅಂಗಾಂಗಗಳಿಗೆ ಅಂಗಾಂಗಗಳನ್ನು ಒಡ್ಡುವುದು, ಇದು ಯುದ್ಧದ ಕ್ರಮವೇ ಸರಿ. ನೋಡು, ಹೌದೇನಯ್ಯ, ನಿನ್ನನ್ನು ಕಾಯಲು ಈ ರಣರಂಗದಲ್ಲಿ ಯಾರಿದ್ದಾರೆ? ನನ್ನನ್ನು ಕಾಯಲು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಸಾರಥಿಯಾಗಿದ್ದಾನೆ. ಅರ್ಜುನ, ಕಾಯುವವನು ರಕ್ಷಿಸುವನು ಎಂಬ ಮಾತನ್ನಾಡಿದೆ, ಸತ್ಯದ ಮಾತನ್ನೇ ಆಡಿದೆ. ಆ ಕೌರವನು ನನ್ನ ಮೇಲಿಟ್ಟಿರುವ ಆತ್ಮವಿಶ್ವಾಸ, ಗೌರವ ನನ್ನನ್ನು ಕಾಯುವುದು ಖಂಡಿತ. ಪ್ರಪಂಚದಲ್ಲಿ ನಿನ್ನಷ್ಟು ಬಲಶಾಲಿ ಪರಾಕ್ರಮಿ ಬೇರ್ಯಾರು ಇಲ್ಲ ಎಂದು ಬೀಗಬೇಡ. ನಿನಗಿಂತಲೂ ಬಲಶಾಲಿ ಶಕ್ತಿಶಾಲಿ ಇದ್ದರು ನಿನಗೆ ಜಾತಿ ಇಲ್ಲ, ನಿನಗೆ ನೀತಿ ಇಲ್ಲ ಎಂದು ದೂರ ತಳ್ಳುವವರೇ ಈ ಪ್ರಪಂಚದಲ್ಲಿದ್ದಾರೆ. ಅರ್ಜುನ, ನಾನು ನೀನು ಸಮಬಲ ದಾಂಡಿಗರು ಎಂದು ಯಾವತ್ತೋ ಮನದಟ್ಟಾಗಿದೆ. ಅದನ್ನು ಮನದಟ್ಟು ಮಾಡಲು ಇಂದಿನ ಈ ನಮ್ಮ ಇಬ್ಬರ ಸಮರ ಕುರುಕ್ಷೇತ್ರದ ಕದನ. ನನಗೆ ವಿಜಯ ಬೇಕು ಪಾರ್ಥ, ನನಗೆ ವಿಜಯ ಬೇಕು. ವಿಜಯ ಬೇಕು. ವಿಜಯದ ಕನಸನ್ನು ಕಂಡಿರುವ ನಿನಗೆ ವಿಜಯ ಕೇವಲ ಕನಸೇ ಹೊರತು ನನಸಾಗಲಿಕ್ಕೆ ಸಾಧ್ಯವಿಲ್ಲ. ಇದೋ ಹೂಡುತ್ತಿದ್ದೇನೆ ನನ್ನ ಬಾಣ. ರಕ್ಷಿಸಲು ಸಾಧ್ಯವಾದರೆ ರಕ್ಷಿಸಿಕೋ. ನೋಡಿದೆಯಾ ನನ್ನ ಬಾಣದ ರಭಸಕ್ಕೆ ನಿನ್ನ ರಥ ಬುಗರಿ ಎಂದದಿ ತಿರುಗುವ ಪರಿಯನ್ನೊಮ್ಮೆ ಸರಿಯಾಗಿ ನೋಡು. ಪಾರ್ಥನು ಸಿಡಿಸಿದ ಬಾಣಕ್ಕೆ ನನ್ನ ರಥ ಗಿರ್ರನೆ ತಿರುಗುತ್ತಿರುವುದನ್ನು ನಿಯಂತ್ರಿಸಿಕೊಂಡು ಪಾರ್ಥನ ರಥವನ್ನು ಹಾರಿಸಿ ಬಿಡುತ್ತೇನೆ. ಶಬಾಷ್ ಕಣ ಶಬಾಷ್. ಪರಾಕ್ರಮವನ್ನು ಆರಾಧಿಸುವಂತಹ ಮಂದಿಗೆ ನೀನು ಬಯಸಿದಂತಹ ಬಾಣ ಅಮೋಘವಾದದ್ದು. ಅಂದು ಈ ಹೃದಯದಲ್ಲಿ ನೀನು ಆರಿಸಿದಂಥ ಬಾಣ ಅತಿ ಅಮೋಘವಾದದ್ದು. ಅಂದು ಗುರು ಪರೀಕ್ಷಾ ಕಾಲದಲ್ಲಿ ಆ ಗುರು ಹೇಳಿದ ಮಾತು ಸತ್ಯವಾಯಿತು. ಅದಲ್ಲದೆ ನೀನು ಆರಿಸಿದ ರಥ ಸ್ವತಃ ನಾನೇ ಆರಿಸಿದಂಥ ರಥ, ಅದನ್ನು ನೀನು ಹಿಂದೆ ಸರಿದಿದ ರೀತಿ ಉಂಟಲ್ಲ, ಅದು ಅಮೋಘವಾದದ್ದು. ಇದನ್ನು ನೀನು ಹೊಗಳಿಕೆ ಇಲ್ಲದೆ ಏನು ಮಾಡಲಿ. ಕೃಷ್ಣ, ವಾಸುದೇವ, ನಿನ್ನ ಅಂತರಂಗಕ್ಕೆ ಸಂತೋಷ ಉಂಟಾಗಿದೆವೆಂದರೆ ನಾನು ಕೃಪಾರ್ಥ ಸ್ವಾಮಿ, ಕೃಪಾರ್ಥ. ಧನ್ಯ ಪ್ರಭುವೇ, ಧನ್ಯ. ಕದನದಲ್ಲಿಯೂ ನನ್ನ ಕಲ್ಯಾಣವನ್ನೇ ಬಯಸುವಿ ಎಂದಾದರೆ ನಾನು ನಿನ್ನ ಕೃಪಾರ್ಥ ಸ್ವಾಮಿ, ಕೃಪಾರ್ಥ. ಕದನದಿಂದ ಕಲ್ಯಾಣವಾಗಬೇಕೆಂದು ನನ್ನ ಸ್ವಾಮಿ ಶ್ರೀಕೃಷ್ಣನ ಹಾರೈಕೆ ಆಶೀರ್ವಾದವು ಕೂಡ ಕಲ್ಯಾಣಕ್ಕಾಗಿ ಕದನ ನಡೆಯುವುದು. ಅಂದು ರುಕ್ಮಿಣಿ ಸ್ವಯಂವರದಲ್ಲಿಯೂ ಕದನ ನಡೆದಿದೆ.
ಸುಭದ್ರ ಕಲ್ಯಾಣದಲ್ಲಿಯೂ ಕದನ ನಡೆದಿದೆ. ಆದರೆ ಅದು ಮಾತ್ರ ನಿಮಿತ್ತ ಮಾತ್ರ. ಆದರೆ ಇಂದಿನ ಯುದ್ಧ ಹಾಗಲ್ಲ. ಕದನದಿಂದ ಕಲ್ಯಾಣವಾಗಬೇಕೆಂಬ ಬೀಜ ಮಂತ್ರವನ್ನು ನನ್ನ ಚಿತ್ತದಲ್ಲಿ ಬಿತ್ತಿದವನೇ ಈ ಶ್ರೀಕೃಷ್ಣ ಪರಮಾತ್ಮ. ಆದರೆ ನನ್ನೆದುರಲ್ಲೇ ನನ್ನ ವೈರಿಯನ್ನು ಈ ರೀತಿ ಹೊಗಲಿ ಕೊಂಡಾಡುವುದಾದರೆ ಈ ಶ್ರೀಕೃಷ್ಣನ ಮನದಾರದ ಮಾತು ಏನೆಂದು ತಿಳಿಯಲಿ ನಾನು. ಪಾರ್ಥ, ಏನಾಯ್ತು ಪಾರ್ಥ? ಯಾಕೆ ಚಿಂತೆ? ಈ ರಣಭೂಮಿಯಲ್ಲಿ 3 ಲೋಕದ ಗಂಡ ಪಾರ್ಥ ಈ ರೀತಿಯಾಗುವುದು ಸರಿಯೇ? ಹಿಡಿದುಗುಡವನ್ನು ಸ್ವಾಮಿ, ನಿಮ್ಮ ಮುಖವನ್ನು ಹೇಗೆ ನೋಡಲಿ ಎಂಬ ಒಂದೇ ಒಂದು ಚಿಂತೆ ಸ್ವಾಮಿ. ಪಾರ್ಥ, ರಣೋ ಉಲ್ಲಾಸವಿಲ್ಲದ ನೀನು ಒಮ್ಮಿಂದೊಮ್ಮೆಲೆ ರಣ ಉಲ್ಲಾಸವಿಲ್ಲದಾಗೆ ಮಾಡುತ್ತಿರುವುದು. 3 ಈ ರಣರಂಗದಲ್ಲಿ ನಿನ್ನಂತ ಪರಾಕ್ರಮಿ ಯಾರೂ ಇಲ್ಲವಲ್ಲ. ಹೌದು ಸ್ವಾಮಿ, ಹೌದು. ನಿಮ್ಮ ಹೊಗಳಿಕೆಯಲ್ಲಿ ನನ್ನ ತೆಗಲಿಕೆಯ ಭಾವ ನನಗೆ ಎತ್ತು ಕಾಣುತ್ತಾ ಇದೆ. ಹೇ ಪರಮಾತ್ಮ, ಈ ಧನುರ್ಧಾರಿ ಪಾರ್ಥನ ಭುಜ ಬಲದಲ್ಲಿ ಯಾವ ಕುಂದು ಕೊರತನೆ ಕಂಡಿರು ಸ್ವಾಮಿ. ಕೌಂತೆಯ ಮರುಗು ಎದ್ದಕ್ಕೆ ಕರ್ಣನನ್ನು ಹೊಗಳಿದ್ದು ಸತ್ಯ. ಯಾಕೆ ಬಲ್ಲೆಯ? ಯಾಕೆ ಸ್ವಾಮಿ? ಅವನು ಆರಿಸಿದ್ದು ನನ್ನ ರಥವನ್ನು, ಅದು ಕೂಡ ನಿನ್ನ ಸಮೇತ. ಇದರಲ್ಲಿ ಇರುವುದು ಹನುಮಧ್ವಜ. ಹೌದು ಸ್ವಾಮಿ. ಇಂತಹ ರಥವನ್ನು ಕರ್ಣ 1 ಯೋಜನ ದೂರ ಆರಿಸಿದನೆಂದರೆ ನಿಜಕ್ಕೂ ಅವನು ಹೊಗಳಿಕೆಗೆ ಪಾತ್ರದಾಯಕನೂ ಹೌದು. ಕರ್ಣನಲ್ಲಿ ಒಳ್ಳೆ ಗುಣವೂ ಉಂಟು, ಕೆಟ್ಟ ಗುಣವೂ ಉಂಟು. ಪಾರ್ಥ, ಇದನ್ನೆಲ್ಲ ಬಿಟ್ಟು ಬಿಡು. ಈಗ ನಿನಗೆ ಒಂದೇ ಲಕ್ಷ್ಯ, ಕರ್ಣನ ತಲೆಯನ್ನು ಆರಿಸುವುದು. ಇದುವೇ ನಿನ್ನ ಗುರಿ. ಹೌದು ಸ್ವಾಮಿ, ನನಗೆ ಒಂದೇ ಧ್ಯೇಯ, ಒಂದೇ ಗುರಿ, ಕರ್ಣನ ಅವಸಾನ. ಪರಮಾತ್ಮನ ಪ್ರಶಂಸೆಯಿಂದ ಹೃದಯ ತುಂಬಿ ಬಂತು. ಅಂತರಂಗ ಹುಮ್ಮಳಿಸಿ ಬರುತ್ತಿದೆ, ಧೈರ್ಯ ಧೃತಿ ಮೂಡಿ ಬರುತ್ತಿದೆ. ಈ ತನಕ ಅರ್ಜುನನಲ್ಲಿ ಮಾತ್ರ ಯುದ್ಧವೆಂದೆಣಿಸಿದ್ದೆ, ಇನ್ನು ಹಾಗಲ್ಲ. ಕೃಷ್ಣನೊಂದಿಗೆ ಯುದ್ಧ, ಕೃಷ್ಣನ ಪಕ್ಷದೊಂದಿಗೆ ಯುದ್ಧ. ಇನ್ನೇನು ತೆಗೆದಿರುವೆನು ಒಂದು ಅಸ್ತ್ರ. ವಿಷದ ಕಾರ್ಪೊಗೆಯನ್ನೇ ಸೂಸುವಂತಹ ಅಸ್ತ್ರವಿದು. ವಿಷಜ್ವಾಲೆಯನ್ನು ಸೂಸುತ್ತಿರುವ ಸರ್ಪಾಸ್ತ್ರವಿದು. ಇದರ ವಿಷಜ್ವಾಲೆಯಿಂದ ಎದುರಾಳಿ ಸೇನೆ ಕಂಗಾಲಾದಂತೆ ಕಾಣುತ್ತಿದೆ. ಗಗನದಲ್ಲಿ ಹಾರುವ ಪಕ್ಷಿಗಳು ಪತಪನೆ ಭೂಮಿಗುರುಳುತ್ತಿವೆ. ರುದ್ರ ಶಕ್ತಿಯನ್ನು ಆಹ್ವಾನಿಸುವಂತ ಸರ್ಪಾಸ್ತ್ರವಿದು. ಈ ಅದ್ಭುತ ಬಾಣ ಪ್ರಯೋಗದಿಂದ ಕೌರವರಿಗೆ ಜಯ ಕೊಡಿಸಬೇಕೆಂಬ ಮನೋಲ್ಲಾಸದಿಂದ ಈ ಅಸ್ತ್ರವನ್ನೇ ಕೂಡುವವನಿದ್ದೇನೆ. ಈ ಸಂತಸದ ವಿಷಯವನ್ನು ನನ್ನ ಸಾರಥಿ ಮಾದ್ರೇಶನಲ್ಲಿ ಹಂಚಿಕೊಳ್ಳಬೇಕು. ಮಾದ್ರೇಶ, ಅಂಗಾಧಿಪತಿ ಕರ್ಣ, ಬಹಳ ಹರ್ಷೋಲ್ಲಾಸದಿಂದ ಇರುವೆ. ನಿನ್ನ ಪರಾಕ್ರಮವನ್ನು ಕಂಡು
ಒಂದರೆಗಳಿಗೆ ರೋಮಾಂಚನಗೊಂಡವನು ನಾನು. ಮಾದ್ರೇಶ, ಈ ಅದ್ಭುತ ಬಾಣ ಪ್ರಯೋಗದಿಂದ ಪಾಂಡವ ಸೇನೆ ಸೋಲಬಹುದೇ? ಅರ್ಜುನನ ಮಾನಿಗೆ ವೈದವ್ಯವನ್ನು ಕೊಡಬಹುದೇ? ಮಾದ್ರೇಶ, ಅಖಂಡ ಭೂಮಂಡಲವನ್ನು ಹೊತ್ತಿರುವಂತಹ 1000 ಹೆಡೆಯ ಆದಿಶೇಷ ಕೌರವನಿಗೆ ಕೃತಾರ್ಥನಾಗಬಹುದೇ? ಕರ್ಣ, ಬಾಣವನ್ನೇನೋ ನೀನು ಹೂಡಲು ಸಿದ್ಧನಾಗಿರುವೆ. ಈ ವಿಷಯ ಬಾಣವನ್ನು ಏನೋ ವಿಪರೀತ ಪರಿಣಾಮವನ್ನು ಸೂಚಿಸುತ್ತಾ ಇದೆ. ನೀನು ಯುದ್ಧದ ರೀತಿ ನೀತಿಗಳನ್ನು ಬಲ್ಲವನಾಗಿರುವೆ. ಆದರೆ ಈ ಬಾಣದ ಗುರಿಯನ್ನು ಯಾವ ಕಡೆಗೆ ನೆಟ್ಟಿರುವಿ? ಮಾದ್ರೇಶ, ಅಂದು ಗುರುಕುಲದಲ್ಲಿ ಕಲಿತ ವಿದ್ಯೆಯ ಫಲದಿಂದ ಮಹಾಪರಾಕ್ರಮೆಂದು ಜಗದ್ವಿಖ್ಯಾತನಾಗಿದ್ದೇನೆ. ಶಸ್ತ್ರಾಸ್ತ್ರದಲ್ಲಿ ಗುರಿಯೇ ಪ್ರಧಾನ. ಆದ್ದರಿಂದ ಎದುರಾಳಿಯ ಕೊರಳಿಗೆ ಗುರಿ ಇಡುವಲ್ಲಿ ಪಾರ್ಥನ ಅವಸಾನವನ್ನು ಕಾಣುವವರಿದ್ದೇವೆ. ಕರ್ಣ, ನಮ್ಮ ಲಕ್ಷ್ಯ ಕೌರವನಿಗೆ ಜಯ. ಪಾಂಡವರಲ್ಲಿ ಅರ್ಜುನನೊಬ್ಬನು ಕೊಲ್ಲಲ್ಪಟ್ಟರೆ ಖಂಡಿತ ಕೌರವನಿಗೆ ಜಯ ಸಿಕ್ಕುತ್ತದೆ. ಆದರೆ ಅಲ್ಲಿ ಅರ್ಜುನನೊಬ್ಬನಲ್ಲವಲ್ಲ, ಅಶ್ವಹೃದಯ ರಥಕಲ್ಪವನ್ನು ಬಲ್ಲಂತ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಸಾರಥಿಯಾಗಿರುವಾಗ ನಿನ್ನ ಗುರಿ ಹೇಗೆ ಮುಟ್ಟಲು ಸಾಧ್ಯ? ಅದಕ್ಕಾಗಿ ಕೊರಳಿಗೆ ಗುರಿ ಇಟ್ಟರೆ ಪಾರ್ಥನ ಮುಕುಟ ಹಾರುತ್ತದೆ ವಿನಃ ತಲೆಯಲ್ಲ ಕರ್ಣ, ತಲೆಯಲ್ಲ. ಪಾರ್ಥನ ತಲೆ ಹಾರಬೇಕೆ ಹೃದಯ ಭಾಗಕ್ಕೆ ಗುರಿಯಿಡು. ಶಲ್ಯ ಭೂಪತಿ, ನನ್ನಲ್ಲಿ ಕುಟಿಲ ವಿದ್ಯೆಯನ್ನು ಹೇಗೆ ಕಂಡಿ? ಒಂದೇ ಶರ ಸಂಧಾನ ನಿನ್ನ ವಿಚಾರವಾದ ನನ್ನ ಮಾನ ನೆಲೆಯನ್ನೇ ಕುಸಿಯುವಂತೆ ಮಾಡಿತು. ನನ್ನ ರಥದಲ್ಲಿ ಸಾರಥಿಯಾಗಿದ್ದರೂ ನನ್ನ ಗುರಿಯನ್ನು, ನನ್ನ ನೆಲೆಯನ್ನು ಅರಿಯದಾದೆ. ಇಕೋ, ನನ್ನ ಗುರಿಯನ್ನು, ನನ್ನ ನೆಲೆಯನ್ನು ಬದಲಾಯಿಸುವ ಪ್ರಶ್ನೆ ಇಲ್ಲ. ಇಕೋ, ಹುಡುತ್ತೇನೆ ಅಸ್ತ್ರವನ್ನು. ಕರ್ಣನ ಬತ್ತಳಿಕೆಯಿಂದ ಪ್ರಯೋಗಿಸಲ್ಪಟ್ಟ ನಾನು ಅರ್ಜುನನ ಸಾವಿಗೆ ಕಾರಣಭೂತನಾಗುವೆನೆಂದೆನಿಸಿದ್ದೆ. ವಿಷಜ್ವಾಲೆಯನ್ನು ಹೊರಸೂಸುತ್ತಾ ಕಚ್ಚಿದೆನು ಅರ್ಜುನನಿಗೆ. ಅರ್ಜುನನ ತಲೆಯೇ ಕಡಿದು ನೆಲಕ್ಕುರುಳಿತೆಂದು ಭಾವಿಸಿದ್ದೆ. ಆದರೆ ಅರ್ಜುನನ ತಲೆ ಕೆಳಗೆ ಬೀಳಲಿಲ್ಲ. ಬಿದ್ದದ್ದು ಅವನ ಮುಕುಟ ಶಿರಸ್ತ್ರಾಣ. ಈ ವಿಷಯವನ್ನು ಕರ್ಣನಿಗೆ ತಿಳಿಸಬೇಕು. ಅದಕ್ಕಾಗಿ ಕರ್ಣನೆಡೆಗೆ ಧಾವಿಸುತ್ತೇನೆ. ಗಾದೆಯ, ಕ್ಷಮಿಸು, ನಿನ್ನ ಗುರಿ ತಪ್ಪಿತ್ತು. ಆ ಕೌಂತೆಯ ಮೃತ್ಯುವಿನಿಂದ ಪಾರಾದ. ಮೋಸವಾಯಿತು ರಾಧೇಯ, ಮೋಸವಾಯಿತು. ಒಂದು ವಿಷಯವನ್ನು ಹೇಳುತ್ತೇನೆ. ನಿನ್ನ ಧನುಷಿನಿಂದ ಪುನಃ ನನ್ನನ್ನು ಪ್ರಯೋಗಿಸುವಾದರೆ ಆ ಅರ್ಜುನನಿಗೆ ಕಚ್ಚಿ ನಿನ್ನ ಗುರಿಯನ್ನು ಪೂರೈಸುವೆನೆಂಬ ಭಾಷೆಯನ್ನು ನೀಡುತ್ತಿರುವೆ. ಅಯ್ಯ, ಯಾರಪ್ಪ ನೀನು? ಅರ್ಜುನನ ಬಗ್ಗೆ ಈ ರೀತಿಯ ದ್ವೇಷ ಭಾವನೆ ಹೊರಡಿಸುತ್ತಿರುವೆ? ಕರ್ಣ, ನಾನು ಅಶ್ವಸೇನನೆಂದು, ತಕ್ಷಕನ ಮಗನು ನಾನು. ಅದೊಂದು ಕಾಲದಲ್ಲಿ ನಾನು ಮತ್ತು ನನ್ನ ತಾಯಿ ಕಾಣಾವನದಲ್ಲಿ ವಿಹರಿಸುತ್ತಿದ್ದ ಅದೊಂದು ಸಮಯ. ಇದ್ದಕ್ಕಿದ್ದಂತೆ ಕಾಣಾವನಕ್ಕೆ ಭಯಂಕರ ಬೆಂಕಿಯೊಂದು ಬಿತ್ತು. ಕ್ಷಣಾರ್ಧದಲ್ಲಿ ಕಾಣಾವನ ಹೊತ್ತಿ ಉರಿಯಲಾರಂಭಿಸಿತು. ವಿಷದ ತಾಪವನ್ನು ತಾಳಲಾರದೆ ನಾನು ಮತ್ತು ನನ್ನ ತಾಯಿ ನೆಲವನ್ನು ಬಿಟ್ಟು ಮೇಲಕ್ಕೆ ಹಾರಿದೆವು. ಆಗ ಇದ್ದಕ್ಕಿದ್ದಂತೆ ಒಂದು ಬಾಣ ಪ್ರಯೋಗವಾಗಿ ನನ್ನ ತಾಯಿಯ ತಲೆಯು, ನನ್ನ ಬಾಲವು ತುಂಡರಿಸಲ್ಪಟ್ಟಿತ್ತು.
ಇದಕ್ಕೆಲ್ಲ ಕಾರಣ ಆ ಕೃಷ್ಣಾರ್ಜುನರು. ಆವಿನ ದ್ವೇಷ ನಿಮಗೆ ತಿಳಿದಂತೆಯೇ ಆಗಿದೆ. ಹೇಗಾದರೂ ಮಾಡಿ ಅರ್ಜುನನ್ನು ಕೊಲ್ಲಬೇಕೆಂದು ಎಲ್ಲೆಲ್ಲೋ ಹುಡುಕಾಡಿದೆ. ಆಗ ನೀನು ಅರ್ಜುನನ ವೈರಿ ಎಂದು ತಿಳಿಯಲ್ಪಟ್ಟಿತ್ತು. ವೈರಿಯೊಡನೆ ಮಿತ್ರತ್ವ ಬೆಳೆಸಿದರೆ ಕೆಲಸ ಸುಗಮವಾಗಬಹುದೆಂದು ನಿನಗೆ ತಿಳಿಯದಂತೆ ನಿನ್ನ ಬತ್ತಳಿಕೆಯನ್ನು ಬಂದು ಸೇರಿಕೊಂಡವನಿದ್ದೇನೆ. ಕರ್ಣ, ಇದಲ್ಲವೇ ಕಾಕತಾಳೀಯವೆಂದರೆ? ಸ್ವತಃ ಬಾಣ ಬಂದು ನಿನ್ನಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತದೆ, ನನ್ನನ್ನು ಪುನಃ ಬಿಡುವಂತಲೇ. ಆದರೆ ಈ ಬಾಣವನ್ನು ತಾಸಾರ ಮಾಡದೆ ಹೃದಯ ಭಾಗಕ್ಕೂ ಗುರಿಯಿಟ್ಟು ಹೊಡೆ ಕರ್ಣ, ಹೊಡೆ. ಶಲ್ಯ ಭೂಪತಿ, ಏನು ಹೇಳುತ್ತಿರುವೆ? ಈ ಅಸ್ತ್ರವನ್ನು ಮರಹೂಡುವ ಪ್ರಶ್ನೆಯೇ ಇಲ್ಲ. ಇದು ನನ್ನ ಶಸ್ತ್ರಾಸ್ತ್ರಕ್ಕೆ ಮಾಡುವ ಅಪಚಾರ. ಅಂಬರವೇ ಕುಸಿದು ಬಿದ್ದರು ತೊಟ್ಟಂಬನ್ನು ಪುನಃ ತೊಡಲಾರೆ. ಕರ್ಣ, ಏನೆಂದೆ? ನೀನು ಕೌರವನಿಗೆ ಮಾಡುವ ನ್ಯಾಯ ಇದೆ. ನಿನ್ನನ್ನು ಆತ್ಮೀಯನೆಂದು ನಂಬಿದ್ದಾನೆ. ನಿನ್ನಂತ ಸ್ನೇಹಿತ ಈ ರೀತಿ ಮಾಡಬಾರದು ಕರ್ಣ. ಆದರೆ ನಾನೊಂದು ಹೇಳುತ್ತೇನೆ, ನಾನು ಹೇಳಿದ ರೀತಿಯಲ್ಲಿ ನೀನು ಯುದ್ಧ ಮಾಡುವಿ ಎಂದಾದರೆ ನಿನಗೆ ಸಾರಥಿಯಾಗಬಲ್ಲೆ. ಇಲ್ಲವಾದರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಶಲ್ಯ ಭೂಪತಿ, ನೀನು ಮಹಾರಥಿಯೂ ಹೌದು, ಸಾರಥಿಯೂ ಹೌದು. ಆದರೆ ರಥ ನನ್ನದು, ಆಣತಿಯೂ ನನ್ನದು ಅಂತ ಹೇಳಿ ನಿನ್ನ ಯಾವತ್ತೂ ಸೂಚನೆಯನ್ನು ನಾನು ಅಲ್ಲಗಳೆದವನಲ್ಲ. ನಿನಗೊಂದು ಸೂಚನೆ ನೀಡುತ್ತೇನೆ. ಸೂರ್ಯಾಸ್ತದವರೆಗೆ ನೀನು ನನ್ನ ಜೊತೆ ಸಾರಥ್ಯದಲ್ಲಿದ್ದರೆ ಕೌರವನಿಗೆ ಜಯ ಖಂಡಿತ, ನಮಗೆ ಜಯ ಖಂಡಿತ. ಅದಕ್ಕಾಗಿ ಹೇಳುತ್ತಿದ್ದೇನೆ, ಈ ಸರ್ಪಾಸ್ತ್ರವನ್ನು ಪುನಃ ಹೂಡು, ಜಯ ಖಂಡಿತ. ಶಲ್ಯ ಭೂಪತಿ, ಇದು ಖಂಡಿತ ಸಾಧ್ಯವಿಲ್ಲ. ಈ ಮಾತೊಂದನ್ನು ಬಿಟ್ಟು ಬೇರೆ ಏನಾದರೂ ಹೊರಗು. ಸರಿಯಾಗದು. ನೀನು ಮಹಾರಥಿ ತಾನೆ, ನಿನ್ನ ರಥವನ್ನು ನೀನೇ ನಡೆಸು. ನಾನು ಕೌರವನ ರಥದ ಸಾರಥಿ, ರಥಿಗಳಲ್ಲಿ ಮಹಾರಥಿ. ನೀನು ಹೇಳಿದಾಗ ಕೇಳಲು ನಿನ್ನ ಊಳಿಗದವನಲ್ಲ ನಾನು. ಇಗೋ ರಥದಿಂದ ಇಳಿದಿದ್ದೇನೆ, ಹೇಗೆ ಬೇಕೋ ಹಾಗೆ ವ್ಯವಹರಿಸು. ಶಲ್ಯನ ಮಾತುಗಳಿಗೆ ಉತ್ತರ ಕೊಡಬಹುದಿತ್ತು. ಆದರೆ ಯಾರ ಮಾತಿಗೂ ಉತ್ತರ ಕೊಡುವ ಯೋಗ ನನಗಿಲ್ಲವಲ್ಲ. ರಣದೇವತೆಯೇ ಮುನಿದು ನಿಂತಾಗ ಒಲಿಯದೆ ಬಂದ ಸಾರಥಿ ಹೇಗೆ ಒಲಿದಾನು? ಸೂರ್ಯಾಸ್ತದವರೆಗೆ ಅವನನ್ನು ನನ್ನ ಸಾರಥ್ಯದಲ್ಲಿರುತ್ತಿದ್ದರೆ ಖಂಡಿತ ನಮಗೆ ಜಯ ಸಿಗುತ್ತಿತ್ತು. ಸುಯೋಧನನಿಗೆ ನಾನು ಜಯ ಕೊಡುತ್ತಿದ್ದೆ. ಇನ್ನು ಯೋಚಿಸಿ ಫಲವಿಲ್ಲ. ನಾನೇ ಮಹಾರಥಿಯಾಗಿ, ನಾನೇ ಸಾರಥಿಯಾಗಿ ನನ್ನ ರಥವನ್ನು ನಾನೇ ಮುಂದುವರಿಸಿಕೊಂಡು ಹೋಗುತ್ತೇನೆ. ಎಂತ ದುರವಸ್ಥೆ ನನ್ನದಾಯಿತು. ಈ ಕುರುಕ್ಷೇತ್ರದ ಮಹಾರಣಾರಂಗದಲ್ಲಿ ನೆತ್ತರ ಓಕುಳಿಯ ನದಿಯೇ ಹರಿಯುತ್ತಿದೆ. ಎಲ್ಲಿ ನೋಡಿದರಲ್ಲಿ ನರ ಮನುಷ್ಯರ
ಆನೆ ಕುದುರೆಗಳ ಪ್ರಾಣಿಗಳ ಶವವೇ ಶವ. ಅಲ್ಲಲ್ಲಿ ಮಾಂಸದ ಮುದ್ದೆಗಳು. ಇಂತಹ ರಣಾಂಗಣದಲ್ಲಿ ನನ್ನ ರಥದ ಗಾಲಿಯು ನೆಲದಲ್ಲಿ ಕಚ್ಚಿ ಹೋಯ್ತಲ್ಲ. ಭೂಮಾತೆಯೇ ನನ್ನ ರಥದ ಗಾಲಿಯನ್ನು ಕಚ್ಚಿದ ಅನುಭವವಾಗುತ್ತಿದೆ. ಏನು ಮಾಡಲಿ? ನನ್ನ ರಥದ ಕುದುರೆಗಳ ಪ್ರಯತ್ನಗಳು ಫಲಕಾರಿಯಾಗುವುದಿಲ್ಲ. ಇನ್ನೇನು ಸ್ವಪ್ರಯತ್ನವನ್ನೇ ಮಾಡಬೇಕು. ಹೌದು, ಅದಕ್ಕಾಗಿ ರಥದಿಂದ ಕೆಳಗಿಳಿಯಬೇಕು. ಒಂದು ಕೈಯಲ್ಲಿ ಶಸ್ತ್ರ ಪ್ರಯೋಗ, ಇನ್ನೊಂದು ಕೈಯಲ್ಲಿ ರಥದ ಗಾಲಿಯನ್ನು ಮೇಲೆತ್ತಬೇಕು. ಹೇಗೆ ಸಾಧ್ಯ? ಅದಕ್ಕಾಗಿ ರಥದಿಂದ ಕೆಳಗಿಳಿಯಬೇಕು. ಕೆಳಗಿಳಿಯಬೇಕಾದರೆ ಸ್ವಲ್ಪ ಕಾಲದ ವಿರಾಮ ಬೇಕು. ಹೌದು, ಯುದ್ಧ ವಿರಾಮ. ಅದಕ್ಕಾಗಿ ಅರ್ಜುನನಲ್ಲಿ ಭಿನ್ನವಿಸಬೇಕು. ಅರ್ಜುನ ಯಾರು ಎಂದು ನನಗೆ ತಿಳಿದಿದೆಯಲ್ಲ. ಆತನಿಗೆ ನಾನು ಕಡು ವೈರಿ. ಆದರೆ ಕರುಳು ಕುರುಡೆ. ಇದೇ ಸತ್ಯವನ್ನು ಮನದಲ್ಲಿಟ್ಟುಕೊಂಡು ಪಾರ್ಥನಲ್ಲಿ ಭಿನ್ನವಿಸಬೇಕು. ಪಾರ್ಥ, ಪಾರ್ಥ, ಕರ್ಣ, ಏನಾಯಿತು ಕರ್ಣ? ನಿನ್ನ ಸಂಪೂರ್ಣ ಪರಿಸ್ಥಿತಿಯನ್ನು ಅವಲೋಕಿಸಿದವನಿದ್ದೇನೆ ನಾನು. ಯುದ್ಧ ಭೂಮಿಯಲ್ಲಿ ನಿನ್ನ ರಥದ ಚಕ್ರವು ಭೂಮಿಯೊಳಗೆ ಹೂತು ಹೋಗಿದೆ. ನಿನ್ನ ಅಶ್ವಗಳು ಕಂಗಾಲಾಗಿವೆ. ಹೆಚ್ಚೇಕೆ ನಿನ್ನ ಮನದಲ್ಲಿಯೂ ತಲಮಲದ ಛಾಯೆ ಗೋಚರಿಸುತ್ತಾ ಇದೆ. ಗಾಂಡೀವಿ, ನನ್ನ ರಥವನ್ನು ಮೇಲೆತ್ತಬೇಕು. ಅದಕ್ಕಾಗಿ ನಾನು ರಥದಿಂದ ಕೆಳಗಿಳಿದಿದ್ದೇನೆ. ರಥಹೀನನೂ ಆಗಿದ್ದೇನೆ, ಶಸ್ತ್ರಹೀನನೂ ಆಗಿದ್ದೇನೆ. ಯಾಕೆಂದರೆ ನನ್ನ ರಥದ ಗಾಲಿಯನ್ನು ಮೇಲೆತ್ತಿ ಪಾರ್ಥ, ಗಾಂಡೀವಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ನಿನ್ನ ಗಾಂಡೀವಿಯಿಂದ ನನಗೆ ಬಾಣ ಪ್ರಯೋಗ ಮಾಡಿದರೆ ನಿನಗೆ ಅಪಕೀರ್ತಿ ತಪ್ಪಿದ್ದಲ್ಲ ಪಾರ್ಥ. ಜೊತೆಗೆ ನಿನ್ನ ಗಾಂಡೀವಕ್ಕೂ ಅಪಕೀರ್ತಿ ಬರಬಹುದು. ಅದಕ್ಕಾಗಿ ಸ್ವಲ್ಪ ಸಮಯದ ಸಮಯಾವಕಾಶವನ್ನು ನನಗೆ ಕೊಟ್ಟು ನನ್ನ ರಥದ ಗಾಲಿಯನ್ನು ಮೇಲೆತ್ತಿ ಆನಂತರ ನೀನು ನಿರೀಕ್ಷಿಸದ ರೀತಿಯಲ್ಲಿಯೇ ನಿನ್ನೊಂದಿಗೆ ಯುದ್ಧ ಮಾಡಲು ನಾನು ಶಕ್ತ ಪಾರ್ಥ, ಶಕ್ತ. ಒಬ್ಬ ಪರಾಕ್ರಮಿ ಯೋಧನಿಗೆ ಯುದ್ಧದಲ್ಲಿ ಜಯ ಗಳಿಸಲು ಅವನ ಸಾರಥಿ ಹಾಗೂ ಅವನ ರಥವು ಮುಖ್ಯವಂತೆ. ಅಂಥದರಲ್ಲಿ ನಿನ್ನ ರಥದ ಗಾಲಿ ಭೂಮಿಯೊಳಗೆ ಹೂತು ಹೋಗುವಂತಹ ಈ ಪರಿಸ್ಥಿತಿಯಲ್ಲಿ ಧರ್ಮದ ಮಾತುಗಳನ್ನು ಆಡುತ್ತಾ ಇರುವೆ. ನಮ್ಮನ್ನ ಧರ್ಮರಾಜನಂತೆಯೂ ಮಾತಾಡುತ್ತಾ ಇರುವೆ. ಕರ್ಣ, ಇದು ನೀನು ಬಲಹೀನ ಅಂತ ತೋರಿಸುವುದಿಲ್ಲ ಕರ್ಣ. ಯಾಕೆ ಗೊತ್ತಾ? ಕರ್ಣ ಅರ್ಜುನರು ಸಮಬಲರೆಂದು ಈ ಮೊದಲೇ ಕೃಷ್ಣದೇವರು ಘೋಷಿಸಿದ್ದಾರೆ. ಇಂತಹದರಲ್ಲಿ ನಾನು ನಿನ್ನ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದೆ ಅಂತ ಆದರೆ ಲೋಕವು ನನ್ನನ್ನು ಮೆಚ್ಚದು ಕರ್ಣ, ಲೋಕವು ನನ್ನನ್ನು ಮೆಚ್ಚದು. ಇದೋ ಈ ಪಾರ್ಥ ನಿನ್ನ ಮೇಲೆ ಒಲಿದಿದ್ದಾನೆ. ಎತ್ತು ನಿನ್ನ ರಥವನ್ನು, ಎತ್ತು. ಏನು ಮಾಡಲು ಹೊರಟಿರುವೆ? ಸದಾವಕಾಶ ಸಂಪೃಕ್ತವಾಗಿರುವ ಈ ಸಮಯದಲ್ಲಿ ಅದರ ಗಳಿಗೆಯನ್ನು ಮಾಡುತ್ತಾ ಕಾಣ ನಿನಗೆ ಕೊಡೆ
ಹೊಳೆಬಿಲ್ಲು ಹೊಡೆ. ಸ್ವಾಮಿ, ಏನು ಸ್ವಾಮಿ, ಪಾರ್ಥನನ್ನು ಸರಿಯಾಗಿ ಅವಲೋಕಿಸಿ ನೋಡಿ. ಅಶ್ವಗಳ ಸಂಧಿಯಲ್ಲಿ ತನ್ನ ಎಲ್ಲ ಶಕ್ತಿಯನ್ನು ಸೇರಿಸಿಕೊಂಡು ಆ ಗಾಳಿಯನ್ನು ಎತ್ತುವ ಪರಿಯನ್ನು ಸರಿಯಾಗಿ ನೋಡಿ ಸ್ವಾಮಿ. ವೈರಿಗೆ ಕಷ್ಟ ಬಂದ ಕಾಲದಲ್ಲಿ ಅವನನ್ನು ವಧಿಸಬೇಕೆಂಬ ಯೋಧ ಧರ್ಮವನ್ನು ನೀಡಿ ನನಗೆ ಎಚ್ಚರಿಸುತ್ತಿದ್ದೀರ ಸ್ವಾಮಿ. ಸ್ವಾಮಿ, ನಿಮ್ಮ ಮಾತುಗಳಿಗೆ ರಕ್ತಕ್ಕಿಂತಲೂ ಹೆಚ್ಚು ಬೆಲೆ ಉಂಟು. ಆದರೆ ಸ್ವಾಮಿ, ಇಂತಹ ಕೆಲಸ ನಾನು ಮಾಡಲಾರೆ. ಸ್ವಾಮಿ, ಆ ಕಣ್ಣನನ್ನೊಮ್ಮೆ ಸರಿಯಾಗಿ ನೋಡಿ ಸ್ವಾಮಿ, ಸರಿಯಾಗಿ ನೋಡಿ. ಯಾಕೋ ಏನು ಆತ ನನಗೆ ನನ್ನ ಪೊಡವಿ ಪತಿಗಿಂತ ಅಧಿಕನಾಗಿ ಕಾಡುತ್ತಾ ಇದ್ದಾನೆ. ಯಾರಾಗಿರಬಹುದು ಈ ಕರ್ಣ? ಸ್ವಾಮಿ, ಸ್ವಾಮಿ, ನಿಮ್ಮಲ್ಲೊಂದು ಪ್ರಶ್ನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡುವಿರಾ? ಈ ಕರ್ಣನ್ಯಾರು ಸ್ವಾಮಿ, ಈ ಕರ್ಣನ್ಯಾರು? ಏನು ಹೇಳುತ್ತಿರುವೆ? ಈತ ಪೊಡವಿ ಪಾಲಕನಿಗಿಂತ ಅಧಿಕ ಎಂದು ಹೇಳುತ್ತಿರುವೆ. ಹೌದು ಸ್ವಾಮಿ, ನೋಡಿ ಅವನನ್ನು ಸರಿಯಾಗಿ ನೋಡಿ. ಹೌದಪ್ಪ, ಹೌದು. ಈತ ಪಾಂಡವರಿಗೆ ಅಗ್ರಜನಾಗಿರುತ್ತಾನೆ. ಅಷ್ಟು ಮಾತ್ರವಲ್ಲ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪನ ಮಾಡಲು ದುರ್ಯೋಧನನಿಗೆ ಪ್ರಚೋದನೆಯನ್ನು ಕೊಟ್ಟವನೇ ಈ ಕರ್ಣ. ಅಷ್ಟೇಕೆ ನನ್ನ ಹಳಿಯ ನಿನ್ನ ಪುತ್ರ ವೀರ ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಮೋಸದಿಂದ ಕೈ ಕಡಿದು ಕೊಂದ ಪಾಪಿ ಈತನೇ. ನಿಲ್ಲಿಸು. ವಸ್ತ್ರಾಪರಣದ ಸಮಯದಲ್ಲಿ ದುರ್ಯೋಧನನಿಗೆ ಪ್ರಚೋದನೆ ನೀಡಿದವನು ಇವನಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಇಂದು ನನ್ನ ಮಗ ಅಭಿಮಾನ್ಯನ ವಧೆಗೆ ಕಾರಣ ಈತನೇ. ಇಲ್ಲ ಸ್ವಾಮಿ, ಇನ್ನು ಇವನನ್ನು ಬಿಡುವುದಿಲ್ಲ. ಕದನದಳು ಕೈ ಸೋತನಲ್ಲ. ಈ ಕದನದಲ್ಲಿ ನಾನು ಸೋತೆನಲ್ಲ. ಸೋಲು ಸೋಲು ಕರ್ಣನ ಜೀವನವೇ ಸೋಲಿನ ಸರಮಾಲೆಯಾಯಿತೆ. ಅಳುವೆ ಕರ್ಣನ ಜೀವನ ಸಂಗಾತಿಯಾಯಿತೆ. ಪ್ರಪಂಚಕ್ಕೆ ಬೇಡದವನಾಗಿ ಬದುಕಿದೆ. ಕುಂತಿ ಮಾತೆ ಕನ್ಯತ್ವದಲ್ಲಿಯೇ ನನಗೆ ಜನ್ಮವಿಟ್ಟು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಾಗಲೇ ಮಾತೃ ವಾತ್ಸಲ್ಯದಿಂದ ವಂಚಿತನಾಗಿ ಅಲ್ಲಿಯೂ ಸೋತೆ. ಲೋಕಕ್ಕೆ ಬೆಳಕನ್ನು ಕೊಡುವ ಭಾಸ್ಕರ ನನಗೆ ಬೆಳಕಾಗಲಿಲ್ಲ. ನನ್ನ ಹುಟ್ಟಿನ ವಿಷಯವನ್ನು ಯಾರಿಗೂ ತಿಳಿಸದೆ ಗುಟ್ಟಾಗಿರಿಸಿ ನನ್ನ ಹುಟ್ಟಿನ ಬೆಳಕನ್ನು ಲೋಕಕ್ಕೆ ಬೆಳಗಿಸದೆ ತಂದೆ ಭಾಸ್ಕರನೇ ನನ್ನನ್ನು ಸೋಲಿಸಿದ. ಬಾಲ್ಯದಲ್ಲಿ ವಿದ್ಯೆ ಕಲಿಯಬೇಕೆಂದು
ಯೋಗ್ಯ ಗುರುವಿನಲ್ಲಿಗೆ ಹೋದಾಗ ಅವರ ನಿರಾಕರಣೆಯಿಂದ ನನ್ನ ಪ್ರತಿಭೆ ಸೋತಿತು. ವಂಚನೆಯಿಂದಾದರೂ ವಿದ್ಯೆ ಕಲಿಯಬೇಕೆಂದು ಗುರು ಭಾರ್ಗವ ರಾಮರಲ್ಲಿಗೆ ಹೋಗಿ ವಿದ್ಯೆ ಕಲಿತರೂ ಕಲಿತ ವಿದ್ಯೆ ನಿನ್ನ ಆಪತ್ಮರಣ ಕಾಲದಲ್ಲಿ ನೆನಪಿಗೆ ಬಾರದೇ ಇರಲಿ ಹೋಗು. ಗುರು ಶಾಪದಿಂದ ಅಲ್ಲಿಯೂ ಸೋತೆ. ಸೋಲು ಸೋಲು ಸೋಲು. ಎಲ್ಲ ಸಂದರ್ಭದಲ್ಲಿ ನನ್ನನ್ನು ಗೆಲ್ಲಿಸಿದವನು ಸುಯೋಧನನೊಬ್ಬನೇ. ಅನಾಥನಾದ ನನ್ನನ್ನು ಆಲಿಂಗಿಸಿ ಅಂಗರಾಜ್ಯವನ್ನು ಕೊಟ್ಟು ಸನಾತನನ್ನಾಗಿಸಿ ತಾನು ಲೋಕನಾಥ ಎಂದು ಕೇಳಿಸಿಕೊಂಡ ಆ ಪ್ರಭು ಅವನೇ ನನ್ನ ಸರ್ವಸ್ವ. ನನ್ನ ಪ್ರತಿ ಸೋಲಿನಲ್ಲೂ ಅವನೇ ನನ್ನ ವಿಶ್ವಾಸವಿದ್ದ. ಇಂತಹ ನನ್ನ ಸೋಲಿಗೆ ಕಾರಣ ಆ ಶ್ರೀಕೃಷ್ಣ ಪರಮಾತ್ಮ. ಎಲ್ಲರನ್ನು ತನ್ನೆಡೆಗೆ ಆಕರ್ಷಿಸಿಕೊಳ್ಳುವ ಅಯಸ್ಕಾಂತದ ಶಕ್ತಿ ಉಳ್ಳವನೇ ಆ ಶ್ರೀಕೃಷ್ಣ ಪರಮಾತ್ಮ. ಯಾರಿಗೂ ತಿಳಿಯದ ನನ್ನ ಹುಟ್ಟಿನ ಗುಟ್ಟನ್ನು ಗುಟ್ಟಾಗಿ ಬಂದು ನನಗೆ ತಿಳಿಸಿ ಕೊಂದು ಬಿಟ್ಟನಲ್ಲ ನನ್ನ ಸ್ವಾಮಿಯನ್ನು. ಇಲ್ಲ, ನಾನು ಸೋಲುವುದಿಲ್ಲ. ನನಗೆ ಸೋಲಿಲ್ಲ, ನನಗೆ ಸಾವಿಲ್ಲ. ಅಮ್ಮ ಅಮ್ಮ. ಕಂದ, ನಾನು ಮಗು, ನಿನ್ನ ಹೆತ್ತ ತಾಯಿ ಕುಂತಿ ಮಗು. ಹುಟ್ಟಿದ ನನ್ನ ಕಂದನಿಗೆ ಒಂದು ದಿನವೂ ವಾತ್ಸಲ್ಯವನ್ನು ತೋರಿಸದ ನತದೃಷ್ಟಿ ನಿನ್ನ ತಾಯಿ ನಾನು ಕಂದ. ನಿನ್ನನ್ನು ಲೋಕಕ್ಕೆ ನನ್ನ ಮಗ ಎಂದು ಪರಿಚಯಿಸಲಾಗದ ಯೋಗ ಹಿರಿಹೀನೆ ನಾನು ಕಂದ. ಜಗದ್ವಿಖ್ಯಾತ ದೇವಾಂಶ ಸಂಭೂತರಾದ 5 ಮಕ್ಕಳನ್ನು ಪಡೆದರೂ ಸುಖದ ಬಾಳನ್ನು ನಾನು ಪಡೆಯಲಿಲ್ಲ ಕಂದ. ಈಗ ನಾನೇ ಹೆತ್ತಂತಹ ಮಗನಾದ ನಿನ್ನಲ್ಲಿ ಏನೋ ಕನಸನ್ನು ಇಟ್ಟು ಬಂದಿರುವೆನು. ಮಗನೇ, ಮುಂಬರುವ ರಣಕ್ಷೇತ್ರದಲ್ಲಿ ತೊಟ್ಟ ಅಂಬನ್ನು ಮತ್ತೊಮ್ಮೆ ತೊಡದಿರು. ಅಷ್ಟೇ ಅಲ್ಲ, ನಿನ್ನಲ್ಲಿ ಬೊಗಸೆಯೊಟ್ಟಿ ಯಾಚಕೆಯಾಗಿ ಕೇಳುತ್ತಿದ್ದೇನೆ ಕಂದ. ನನ್ನ 5 ಮಕ್ಕಳ ಪ್ರಾಣದ ರಕ್ಷಣೆ ನಿನ್ನದು ಮಗನೇ, ನಿನ್ನದು. ಅಮ್ಮ, ಸಾಕು ಮಾಡಮ್ಮ, ಸಾಕು ಮಾಡ. ನಿನ್ನ ವಚನವನ್ನು ಪಾಲಿಸಿದೆನಮ್ಮ. ಕರ್ಣ, ಓ ಕರ್ಣ, ಎಲ್ಲಿದ್ಯಪ್ಪ? ಎಲ್ಲಿಯೋ ಕೇಳಿದ ಸ್ವರವಿದು. ವೃದ್ಧ ಬ್ರಾಹ್ಮಣರು ಇತ್ತ ಕಡೆ ಬರುತ್ತಿದ್ದಾರೆ. ಕರ್ಣ, ನಡೆಯಲು ದಾರಿ ಕಾಣದೆ ಈ ಹೆಣಗಳ ರಾಶಿಯ ಮೇಲೆ
ಹೇಗೋ ಮಾಡಿ ನಡೆದು ನಡೆದು ಬಂದೆವ. ಕರ್ಣ, ನಿನ್ನ ಬಗ್ಗೆ ಬಹಳವಾಗಿ ಕೇಳಿಬಲ್ಲೆ. ಸ್ವಾಮಿ, ನನ್ನ ಬಗ್ಗೆ ಏನು ಕೇಳಿದ್ದೀರಿ ಸ್ವಾಮಿ? ಏನು ತಿಳಿದಿದ್ದೀರಿ? ಕರ್ಣ, ನಿನ್ನದು ಕೊಟ್ಟ ಕೈಯಂತೆ ಬೇಡಿದವರಿಗೆ ಇಲ್ಲ ಎನ್ನದೆ ಕೇಳಿದ್ದನ್ನು ಕೊಡುವ ದಾನಶೂರನೆಂದು ಕೇಳಿಬಲ್ಲೆ. ಆದ್ದರಿಂದ ನಿನ್ನಲ್ಲಿ ಏನಾದರೂ ಬೇಡಿಕೊಳ್ಳಬೇಕೆಂದು ಓಡೋಡಿ ರಕ್ತದ ಕುಳಿಯಲ್ಲಿ ಓಡೋಡಿ ಬಂದೆ. ಕರ್ಣ, ಈ ರಣಧಾರಿಣಿಯಲ್ಲಿ ನನ್ನಲ್ಲಿ ಕೊಡಲು ಏನಿದೆ ಸ್ವಾಮಿ? ನಿನಗೆ ಕೊಡಲು ಮನಸ್ಸಿದ್ದರೆ ನಾನು ಸೂಚಿಸಿದ್ದೇನೆ, ಕೊಡುವೆಯಾ ಕರ್ಣ? ಸ್ವಾಮಿ, ತಾವು ಮಹಾಯಾಚಕರು. ಮೈಯೆಲ್ಲ ಕಣ್ಣಾಗಿ ನೋಡಿ ಕೇಳಿ ಸ್ವಾಮಿ. ಕೇಳುತ್ತೇನೆ ಕೇಳುತ್ತೇನೆ, ಮತ್ತೆ ಇಲ್ಲ ಎನ್ನಬಾರದು. ನಿನ್ನಲ್ಲಿರುವ ಆ ಕರ್ಣಕುಂಡಲಗಳನ್ನು ದಾನವಾಗಿ ಕೊಡಪ್ಪ. ವಿಪ್ರನಲ್ಲ ಈತ. ಸುಪ್ರಸನ್ನ. ಕರ್ಣನಲ್ಲಿ ಕರ್ಣಕುಂಡಲ ಉಂಟು ಎಂದು ಯಾರಿಗೆಲ್ಲ ಗೊತ್ತು? ಮಾತೆ ಬಲ್ಲಳು, ಬಾರಳಿ ತರ. ಕುಂತಿ ಮಾತೆಗೆ ಗೊತ್ತುಂಟು, ಆದರೆ ಆಕೆ ಬರಲಿಕ್ಕಿಲ್ಲ. ತಂದೆ ಭಾಸ್ಕರನಿಗೆ ಗೊತ್ತುಂಟು, ಅವನು ನನ್ನ ಸಾವನ್ನು ಬಯಸಲಿಕ್ಕಿಲ್ಲ. ಹಾಗಾದರೆ ಬಂದವನು ಮಾಧವ, ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವಂತಹ ಮಾಧವ. ಕೊಟ್ಟವನೇ ಪಡೆಯಲು ಬಂದಾಗ ಕೊಡದಿರಲು ನಾನ್ಯಾರು? ಕೊಡುತ್ತೇನೆ. ಕರ್ಣ, ಹಾಗೆ ಕೊಟ್ಟರೆ ದಾನವಾಗುತ್ತದೆ. ದಾರೆ ಎರೆದು ಕೊಟ್ಟರೆ ತಾನೇ ದಾನವಾಗುವುದು. ದಾರೆ ಎರೆದು ಕೊಡಪ್ಪ. ಸ್ವಾಮಿ, ಪರೀಕ್ಷೆ ಮಾಡುತ್ತಿದ್ದೀರಾ ಸ್ವಾಮಿ? ಈ ರಣಧಾರಿಣಿಯಲ್ಲಿ ನೆತ್ತರ ಓಕುಳಿಯೇ ಬಿಟ್ಟು ಪವಿತ್ರ ಗಂಗಾಧಾರೆ ಎಲ್ಲಿದೆ ಸ್ವಾಮಿ? ಗಂಗಾ ಜಲವನ್ನು ಅಲ್ಲಿ ಇಲ್ಲಿ ಏಕೆ ಹುಡುಕುತ್ತೀಯ? ಈಗ ನಿನ್ನ ಎದೆಯಲ್ಲಿ ಅಮೃತ ಕಲಸವಿದೆಯಲ್ಲ. ಹೌದು, ಈ ತನಕ ನನ್ನ ಎದೆ ಡವಾ ಡವಾ ಎಂದು ಸದ್ದು ಮಾಡುತ್ತಿತ್ತು. ಆದರೆ ಈಗ ಮಾಧವ ಮಾಧವ ಎಂದು ಸದ್ದು ಮಾಡುತ್ತಿದೆ.
ಹಾಗಾದರೆ ಬಂದವನು ಮಾಧವ, ಬಳಿಯಲ್ಲಿ ನಿಂದವನು ಮಾಧವ, ನನ್ನ ಅಮೃತ ಕಲಶವನ್ನು ಯಾಚಿಸುವವನು ಮಾಧವ ಎಂದಾದರೆ ಮಾಧವಾರ್ಪಣ ಮತ್ತೋ ಎಂದು ದಾರೆ ಎರೆದು ಕೊಡುತ್ತೇನೆ. ಸ್ವಾಮಿ ಸ್ವೀಕರಿಸಿ, ಸ್ವಾಮಿ ಸ್ವೀಕರಿಸಿ. ಕರ್ಣ, ನಿನ್ನ ದಾನ ಗುಣಕ್ಕೆ ಮೆಚ್ಚಿದ್ದೇನೆ. ಖಂಡಿತವಾಗಿಯೂ ನೀನು ದಾನಶೂರ. ನಾನ್ಯಾರೆಂದು ಇಗೋ ಅರ್ಜುನನ ರಥದಲ್ಲಿ ಕಾಣು. ಶ್ರೀಹರಿ, ನನ್ನಲ್ಲಿರುವ ಕರ್ಣಕುಂಡಲವನ್ನು ಧಾರಾಪೂರ್ವಕ ಪಡೆದು ನನ್ನ ಮುಕ್ತಿದಾಯಕನಾಗಿ ಬಂದೆಯಾ ದೇವಾ? ಕೃಷ್ಣ, ತಾಳಲಾರನು ಕೃಷ್ಣ, ಈ ನೋವನ್ನು ತಾಳಲಾರನು. ಕಣ್ಣು ಮಂಜಾಗುತ್ತಿದೆ ಕೃಷ್ಣ, ಬಾಯಿಯ ಪಸೆ ಹಾರಿ ಹೋಗುತ್ತಿದೆ ಕೃಷ್ಣ, ನನ್ನ ಸಾವು ಸಮೀಪಿಸುತ್ತಿದೆ ಕೃಷ್ಣ. ಕೃಷ್ಣ ಕೃಷ್ಣ, ನಿನ್ನಲ್ಲಿ ಒಂದು ಕೋರಿಕೆ ಕೃಷ್ಣ. ನಗಬೇಡ ಕೃಷ್ಣ, ನಗಬೇಡ. ಅಂದು ನೀನು ಸಂಧಾನಕ್ಕಾಗಿ ಬಂದಾಗ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇ ನಿನಗೆ ಕೊಡುತ್ತೇನೆ ಬಾ ಕರ್ಣ ಎಂದಾಗ ಮರುಳು ಮಾಧವ ಎಂದು ನಿನ್ನನ್ನು ಮೂದಲಿಸಿದೆ. ಈಗ ನಾನೇ ನಿನ್ನಲ್ಲಿ ಬೇಡುತ್ತೇನೆಂದು ನಗಬೇಡ ಕೃಷ್ಣ. ಕೃಷ್ಣ, ಪಾಂಡವರು ನಾನು ಒಂದೇ ತಾಯಿಯ ಮಕ್ಕಳು ಎಂದು ಲೋಕಕ್ಕೆ ಗೊತ್ತಿಲ್ಲ, ಆದರೆ ನಿನಗೆ ತಿಳಿದಿದೆ ತಾನೆ ಕೃಷ್ಣ. ಇನ್ನೊಂದರ ಗಳಿಗೆಯಲ್ಲಿ ನನ್ನ ಸಾವು ನಿಶ್ಚಿತ. ನಾನು ಸತ್ತ ನಂತರ ನನ್ನ ಹೆಣವನ್ನು ನನ್ನ ತಮ್ಮ ಧರ್ಮಿಷ್ಠ ಸತ್ಯಸಂಧ ಧರ್ಮರಾಯನೇ ಸುಡುವಂತೆ ಮಾಡು ಕೃಷ್ಣ. ಕೃಷ್ಣ, ಕೃಷ್ಣ, ನಾನು ಕೌರವನು ಒಂದೇ ತಾಯಿಯ ಮಕ್ಕಳಲ್ಲದಿದ್ದರೂ ಒಂದೇ ತಾಯಿಯ ಮಕ್ಕಳಂತೆ ಅನ್ಯೋನ್ಯವಾಗಿ ಬೆಳೆದವರು. ನನ್ನ ಸಾವು ನಿಶ್ಚಿತ. ಅದೇ ರೀತಿ ಸುಯೋಧನ ಸಾವು ಖಚಿತ. ಕೃಷ್ಣ, ನನ್ನ ಹೆಣ ಸತ್ತ ಬದಿಯಲ್ಲಿಯೇ ಕೌರವನ ಹೆಣವನ್ನು ಸುಡುವಂತೆ ಮಾಡು ಕೃಷ್ಣ. ಬದುಕಿನುದ್ದಕ್ಕೂ ಒಂದಾಗಿ
ಬಾಳಿದ ನಾವು ಸಾವಿನಲ್ಲೂ ಒಂದಾಗುತ್ತೇವೆ ಕೃಷ್ಣ. ಕೊನೆಯದಾಗಿ ಒಂದು ಮಾತು ಕೃಷ್ಣ. ಲೋಕದಲ್ಲಿ ರೋಗಿಷ್ಠನೋ ಕುಂಟನೋ ಕುರುಡನೋ ಬಡವನೋ ಆಗಿ ಬದುಕಬಹುದು, ಆದರೆ ಅನಾಥನಾಗಿ ಬದುಕುವುದು ಕಷ್ಟ ಕೃಷ್ಣ, ಕಷ್ಟ. ಅನಾಥತ್ವದ ಬದುಕು ಈ ಕರ್ಣನ ತಲೆಗೆ ಕೊನೆಗೊಳ್ಳಬೇಕು ಕೃಷ್ಣ. ಯಾಕೆ ಹೇಳ್ತೇನೆಂದರೆ, ನನ್ನ ಸಾವಿನ ನಂತರ ನನ್ನ ಮಗ ವೃಷಕೇತು ಅನಾಥನಾಗುತ್ತಾನೆ ಕೃಷ್ಣ, ಅನಾಥನಾಗುತ್ತಾನೆ. ಲೋಕದ ಸಾವಿರ ಸಾವಿರ ಅನಾಥರಿಗೆ ನಾಥನಾಗಿರುವ ನೀನು ನನ್ನ ಮಗನನ್ನು ರಕ್ಷಿಸುವಿ ಎಂಬ ಒಂದು ಭಾಷೆಯನ್ನು ಕೊಟ್ಟರೆ ಬಾಳಿ ಬದುಕಿದ ಜೀವನ ಪರ್ಯಂತ ಯಾವುದೇ ಸುಖ ನೆಮ್ಮದಿ ಸಂತೋಷವನ್ನು ಪಡೆದವ ನಾನಲ್ಲ. ಆದರೆ ಸಾವಿನಲ್ಲಿ ಒಂದು ನೆಮ್ಮದಿಯ ಸಾವಿಯನ್ನಾದರೂ ಕರುಣಿಸು ಕೃಷ್ಣ ಮುರಾರೇ. ಒತ್ತಲ ಮುಕ್ತಿದಾಯಕ. ಅರ್ಜುನ, ಸ್ವಾಮಿ, ಸಮಯ ಸನ್ನಿಹಿತವಾಗಿದ್ದೆ. ಜಗದಾಂಬಿಕೆಯಿಂದಲೇ ಪ್ರದತ್ತವಾದಂತಹ ಅಂಜನಾಸ್ತ್ರದಿಂದ ಕರ್ಣಾವಸನವನ್ನು ಮಾಡು. ಸ್ವಾಮಿ, ಕವಚ ಮೋಕ್ಷವನ್ನು ಮಾಡಿ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्म संस्थापनार्थाय संभवामि युगे युगे। ಕಲಾಭಿಮಾನಿಗಳಲ್ಲಿ ಕರ್ನಾಟಕ ಸಂಘದ ಸದಸ್ಯರು ಆಡಿ ಪ್ರದರ್ಶಿಸಿದಂತಹ ಈ ನಾಟಕದ ನಿಮಗೆ ಹಿಡಿಸಿತು ಎಂದಾದರೆ ಚಪ್ಪಾಳೆಯ ಮೂಲಕ ಕಲಾವಿದರನ್ನು ಪ್ರೋತ್ಸಾಹಿಸಿ. ಈ ನಾಟಕವನ್ನು ರಚಿಸಿ ಸಂಭಾಷಣೆ ಅನ್ನೋದು ಸತೀಶ್ ಶೆಟ್ಟಿ ಕುತ್ಯಾರು. ಇದರಲ್ಲಿ ಅರ್ಜುನನ ಪಾತ್ರ ಮಾಡಿದವರು ಶೈಲೇಶ್ ಪುತ್ರನ್, ಒಬ್ಬ ಉತ್ತಮ ರಂಗನಟ ಹಾಗೂ ಒಳ್ಳೆಯ ದಿಗ್ದರ್ಶಕ. ಅದೇ ರೀತಿ ಕೃಷ್ಣನ ಪಾತ್ರವನ್ನು ಮಾಡಿದವರು ಯದಾನಂದ್ ಮೂಲ್ಕಿ. ಇವರು ಒಬ್ಬ ಹಿರಿಯ ರಂಗ ಕಲಾವಿದ. ಅದೇ ರೀತಿ ಶಲ್ಯನ ಪಾತ್ರವನ್ನು ಮಾಡಿದವರು ರವಿ ಆಚಾರ್ಯ. ಅದೇ ರೀತಿ ರವಿ ಆಚಾರ್ಯವರು ಬ್ರಾಹ್ಮಣನ ಪಾತ್ರವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮದು ಸರ್ಪಾಸ್ತ್ರದ ಪಾತ್ರವನ್ನು ಮಾಡಿದವರು ನಾಗೇಶ್ ಜತ್ತನ್. ಹಿನ್ನೆಲೆಯಲ್ಲಿ ಸ್ವರ ಕೊಟ್ಟವರು ಶಬನಾ ಶೆಟ್ಟಿ. ಈ ನಾಟಕಕ್ಕೆ ದಿಗ್ದರ್ಶನ ಮಾಡಿದವರು ಶೈಲೇಶ್ ಪುತ್ರನ್. ಈ ನಾಟಕಕ್ಕೆ
ಸ್ವರ ಮತ್ತು ಬೆಳಕನ್ನು ಕೊಟ್ಟವರು ಬಾಲಕೃಷ್ಣ ಶೆಟ್ಟಿ ಅದ್ಯಪಾಡಿ, ದಯಮಾಡಿ ವೇದಿಕೆ ಬನ್ನಿ. ಅದೇ ರೀತಿ ಈ ನಾಟಕಕ್ಕೆ ಒಳ್ಳೆಯ ಹಿನ್ನೆಲೆ ಸಂಗೀತವನ್ನು ಕೊಟ್ಟವರು ನನ್ನ ಮಿತ್ರ ಜಗದೀಶ್ ಶೆಟ್ಟಿ ಸೂಡ, ದಯಮಾಡಿ ವೇದಿಕೆಗೆ ಬರಬೇಕು ಪ್ಲೀಸ್. ಶ್ರೀಕಾಂತ್ ಶೆಟ್ಟಿ ಸೂಡ. ಅದೇ ರೀತಿ ವೇಷಭೂಷಣದಲ್ಲಿ ಚಂದ್ರಕಾಂತ್ ಸಾಲಿಯನ್ ಮತ್ತು ಪ್ರತಿಭಾರವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೇಕಪ್ ವ್ಯವಸ್ಥೆ ವರ್ಣಾಲಂಕಾರ ಶ್ರೀ ಮಂಜುನಾಥ್ ಶೆಟ್ಟಿಗಾರ್, ದಯಮಾಡಿ ವೇದಿಕೆಗೆ ಬರಬೇಕಾದಂತ ವಿನಂತಿ. ಹಿಂದಿ ಫಿಲ್ಮ್ಗಳಲ್ಲಿ ಒಳ್ಳೆಯ ವರ್ಣಾಲಂಕಾರ ಮಾಡಿ ಅವರು ಬಿಡಿಶರಲ್ಲಿ ಇರ್ತಾರೆ. ನನ್ನ ಮಿತ್ರತ್ವದಿಂದ ಇಷ್ಟು ದೂರ ಬಂದಿದ್ದಾರೆ ಎಂದು ಹೇಳಿ ಹೆಮ್ಮೆ ಆಗ್ತದೆ. ಅದೇ ರೀತಿ ಹಿನ್ನೆಲೆ ಸಹಕಾರ ಹಿತೇಶ್ ಆಚಾರ್ಯ, ದಯಮಾಡಿ ವೇದಿಕೆಗೆ ಬನ್ನಿ. ಅದೇ ರೀತಿ ನಮ್ಮ ಸಂಘದ ಸದಸ್ಯರಾದ ಹಿನ್ನೆಲೆ ಸಹಕಾರ ಮಾಡಿದಂತು ಗುರು ಶೆಟ್ಟಿ ಹಾಗೂ ಜಗದೀಶ್ ಶೆಟ್ಟಿ ಸೂಡ, ಅದೇ ರೀತಿ ಶಬನಾ ಶೆಟ್ಟಿ ಮತ್ತು ಶಬನಾ ಶೆಟ್ಟಿ ಹಾಗೂ ಶ್ವೇತಾ ಶೆಟ್ಟಿ. ಜಗದೀಶ್ ಪನ್ವೇಲ್. ಕೇವಲ ಸೋಮವಾರದಿಂದ ಶುಕ್ರವಾರವರೆಗೆ ಪ್ರಾಕ್ಟೀಸ್ ಮಾಡಿದಂಥ ನಾಟಕ. ಒಂದು ತಾಳಮದ್ದಲೆ ಕಥೆಯನ್ನು ಕೇಳಿ ಪ್ರೇರಿತಗೊಂಡು ನಮ್ಮ ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸತೀಶ್ ಶೆಟ್ಟಿ ಕುತ್ಯಾರು ಈ ನಾಟಕವನ್ನು ಬರೆದು ಅದಕ್ಕೆ ಸಂಭಾಷಣೆಯ ಚಂದವನ್ನು ನೀಡಿದ್ದಾರೆ. ಜೊತೆಗೆ ಕರ್ಣವನ ಪಾತ್ರವನ್ನು ಕೂಡ ಮಾಡಿದ್ದಾರೆ. ಅವರ ಈ ಸಾಹಸಕ್ಕೆ ನಾವು ಖಂಡಿತ ಮೆಚ್ಚಲೇಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಇನ್ನು ಮುಂದಿನ ದಿನಗಳಲ್ಲೂ ಇಂಥ ಸೇವೆಯನ್ನು ಮಾಡುವಂಥ ಸೌಭಾಗ್ಯ ಕಲಾಮಾತೆ ಸರಸ್ವತಿ ಎಲ್ಲರಿಗೆ ಕರುಣಿಸಿರಿ ಅಂತ ದೇವರಲ್ಲಿ ಬೇಡಿಕೊಳ್ತೇವೆ. ವಂದನೆಗಳು. ಎಲ್ಲರೂ ಊಟ ಮಾಡಿ ಹೋಗಬೇಕು. ಊಟದ ವ್ಯವಸ್ಥೆ ಇದೆ ಹಿಂದಿನ ಸಭಾಂಗಣದ ತಳಮಜಲಿನಲ್ಲಿ.